ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಂದು ಲೈಕು ಕಮೆಂಟ್ಸಿಂದ ನಮಗಿನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಲಿಕ್ಕೆ ನಮಗೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ನಾನು ಇವತ್ತು ನಿಮ್ಮ ಮುಂದೆ ತೊಗೊಂಬಂದಿರೋ ವಿಡಿಯೋ ಯಾವುದು ಅಂತಂದರೆ ನಮ್ಮ ಬಸವನಗುಡಿಯಲ್ಲಿ ನಡೆದಿರೋಂಥ ಕಡಲೆಕಾಯಿ ಪರಿಸೆದು. ಸೊ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಅದಕ್ಕೆ ಕ್ಷಮಿಸಿ. ಯಾಕಂದರೆ ಬಸವನಗುಡಿ ಕಡಲೆಕಾಯಿ ಪರಿಸೆಗೆ ಹೋಗಿ ಬಂದಮೇಲೆ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಹಾಗಾಗಿ ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ತಡ ಆಯಿತು. ಸೊ 2024 25ಕ್ಕೆ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರಲ್ಲ, 2024 ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮಡಿಕೆ ಬಂದು 300 ರೂಪೀಸ್ ಹೇಳಿದ್ರು. ನಾವೇನು ಪರ್ಚೇಸ್ ಮಾಡಿಲ್ಲ, ತುಂಬಾ ಐಟಮ್ಸ್ ಇತ್ತು ನೋಡೋಕ್ಕೆ ಎರಡು ಕಣ್ಣೇ ಸಾಕಾಗದೇ ಇರೋಷ್ಟು, ನಾವೆಲ್ಲೂ ನೋಡದೇ ಇರೋಷ್ಟು ಐಟಮ್ಸ್ ಇತ್ತು. ಇದು ಹೊರಗಡೆ ಲೈಕ್ ಆಶ್ರಮ ಪಕ್ಕದಲ್ಲಿ ಇಟ್ಟಿರೋಂತಹ ಐಟಮ್ಸ್ದು ವೀಡಿಯೋ ಮಾಡ್ಕೊಂಡ್ವಿ. ಒಳಗಡೆ ಎಂಟ್ರಿ ಆದಮೇಲಂತೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಇಲ್ಲಿ ಹೊರಗಡೆ ಅಷ್ಟು ಕ್ರೌಡ್ ಇರಲಿಲ್ಲ, ಇಲ್ಲಿ ಸ್ವಲ್ಪ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಯಿತು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇತ್ತು ಅಂತ. ನಾವು ಚಿಕ್ಕವರಿದ್ದಾಗ ಹಳ್ಳಿಗಳಲ್ಲಿದ್ದಾಗ ಈ ಥರ ಪರ್ಸೆಗಳೆಲ್ಲ ಕಾಮನ್ ಆಗಿತ್ತು. ಆದರೆ ಬೆಂಗಳೂರು ಲೈಫಿಗೆ ಬಂದಮೇಲೆ ಈ ಥರ ಪರ್ಸೆಗಳು ಸಿಗೋದೇ ಅಪರೂಪ ಆಗೋಗ್ಬಿಟ್ಟಿದೆ. ವರ್ಷಕ್ಕೊಂದ್ಸಲ ನಡೆಯೋ ಪರ್ಸೆಗಂತೂ ನಾನಂತೂ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಬೆಂಗಳೂರಿಗೆ ಬಂದಾಗಿಂದ ಇದುವರೆಗೂ ಒಂದು ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ ಕಡಲೆಕಾಯಿ ಪರ್ಸೆ. ನೀವು ಕಡಲೆಕಾಯಿ ಪರ್ಸೆ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಹೋಗ್ತಾ ದೇವಸ್ಥಾನ ಹತ್ರ ಹೋಗ್ತಾ ತುಂಬಾ ಕ್ರೌಡ್ ಇತ್ತು. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನನಗೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಯಿತು ಅಲ್ಲಿವರೆಗೂ ಮಾತ್ರ ಮಾಡಿಕೊಂಡೆ. ಆಮೇಲಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಜನಗಳು ತುಂಬಾ ಇತ್ತು, ಏನೂ ಕಾಣಿಸ್ತಾನೇ ಇರಲಿಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಕಡಲೆಕಾಯಿ ಪರ್ಸಲ್ಲಿ ಕಡಲೆಕಾಯಿಗಿಂತ ಬೇರೆ ಐಟಮ್ಸು ಸೇಲ್ಸೇ ಜಾಸ್ತಿ ಇತ್ತು. ಬೇರೆ ಐಟಮ್ಸ್ ಅಂದರೆ ಡ್ರೆಸ್ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಮತ್ತು ಬ್ಯಾಗ್ಸ್ ಅಂತೂ ತುಂಬ ವೆರೈಟೀಸ್ ಇತ್ತು. ಡಾಲ್ಸ್ ಆಗ್ಬೋದು, ಇಯರಿಂಗ್ಸು, ತುಂಬಾ ವೆರೈಟೀಸ್ ಇತ್ತು. ನೋಡಿದಷ್ಟು ಸಾಕಾಗ್ತಾನೆ ಇರಲಿಲ್ಲ, ಅಷ್ಟು ಸೇಲ್ಸ್ ಇತ್ತು. ಇಷ್ಟು ಕ್ರೌಡಲ್ಲಿ ಅವರೆಲ್ಲ ಯಾವ ಥರ ಮ್ಯಾನೇಜ್ ಮಾಡ್ತಾರೋ ಅವ್ರಿಗೇ ಗೊತ್ತು ಅಂತಲೇ ಹೇಳ್ಬೋದು. ನಮಗೆ ನೋಡಿ ಶಾಕ್ ಆಗ್ತಾಯಿತ್ತು. ಸುತ್ತಲೂ ಜನ ಇದ್ದರು, ಅದರಲ್ಲಿ ಯಾವ ಥರ ಸೇಲ್ಸ್ ಮಾಡ್ತಾಯಿದ್ರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ನಂದು ಬಸವನಗುಡಿ ಕಡಲೆಕಾಯಿ ಪರ್ಸೆ ವಿಸಿಟು. ಸೊ ಇದಾದಮೇಲೆ ನಾವು ಗಾಂಧಿ ಬಜಾರ್ಗೆ ಹೋಗಿ ಮಸಾಲೆ ಪುರಿ ಮತ್ತು ಬೇಲ್ಪುರಿ, ಪಾನಿಪುರಿ 3 ತೊಗೊಂಡ್ವಿ. 3 ಜನ ಹೋಗಿದ್ವಿ. ಸೊ 3 ಜನಕ್ಕೂ 3 ವೆರೈಟೀಸ್ ಟೇಸ್ಟ್ ನೋಡೋಣ ಇಲ್ಲಿ ಯಾವ ಥರ ಇರುತ್ತೆ ಅಂತ ರೋಟಿಗಾರಲ್ಲಿ ಹೋಗಿದ್ದು. ಸೊ ನಾನು ಇದಕ್ಕಿಂತ ಮುಂಚೆ ಬಸವನಗುಡಿಯಲ್ಲೇ ವರ್ಕ್ ಮಾಡಿರೋದ್ರಿಂದ ನಂಗೆ ಆ ಏರಿಯಾ ಎಲ್ಲ ಸ್ವಲ್ಪ ಚೆನ್ನಾಗೇ ಗೊತ್ತಿದೆ. ಸೊ ನಾನು ರೋಟಿಗಾರು, ಮಿಠಾಯಿಗಾರಲ್ಲಂತೂ ಯಾವಾಗಲೂ ವಿಸಿಟ್ ಮಾಡ್ತಾನೇ ಇರ್ತೀನಿ. ಸೊ ಅಲ್ಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ಹೋಗಿ ಊಟ ಮಾಡಿ. ಅಲ್ಲಿ ಭರ್ಜರಿ ಭೋಜನ ಅಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವಾಗ ಭರ್ಜರಿ ಟಿಫನ್ ಅಂತ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂಚೆ ಇರಲಿಲ್ಲ, ಬರೀ ಭರ್ಜರಿ ಭೋಜನ ಮಾತ್ರ ಇತ್ತು. ಇವಾಗ ನೈಟು ಕೂಡ ಮಾಡಿದ್ದಾರೆ. ಮಾರ್ನಿಂಗು ಭರ್ಜರಿ ಬ್ರೇಕ್ಫಾಸ್ಟ್ ಅಂತ ಅನಿಸುತ್ತೆ, ಸ್ವಲ್ಪ ನಿಮಗೆ ಆಗುತ್ತಾ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಚಾಟ್ಸ್ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಬ್ಯಾಕ್ ಟು ಹೋಮ್ ಅಂತ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಬಸವನಗುಡಿ ಕಡಲೆಕಾಯಿ ಪರ್ಸೆ ವಿಸಿಟು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಂದು ಲೈಕು ಕಮೆಂಟಿಂದ ನಾನಿನ್ನೂ ಇದೇ ಥರ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡೋದಕ್ಕೆ ನನಗೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. Thanks for watching. See you in the next vlog.